ಹಮೀದ್ರವರೇ ಹಾಗೂ ಕುಸುಮತಿ ಅವರೇ, ಲಕ್ಷ್ಮಿ ಅವರೇ ಸ್ವಾಗತವನ್ನು ಬಯಸ್ತಾ ಅಭಿನಂದನೆಗಳನ್ನು ಹೇಳ್ತಿದ್ದೀನಿ. ಅದೇ ರೀತಿಯಲ್ಲಿ ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ವಹಿಸಿ ಈ ಒಂದು ಸಭೆಯಲ್ಲಿ ನಾನು ಹೆಚ್ಚಿನದಾಗಿ ಮಾತಾಡುವಂಥದ್ದು ಏನಿಲ್ಲ. ಇವತ್ತು ನಮ್ಮ ದೇಶ ಯಾವ ಕಡೆ ಹಂಚಿಗೆ ಹೋಗ್ತಿದೆ ಮತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ನಾಯಕರು ಎಲ್ಲನೂ ಕೂಡ ಸವಿಸ್ತರವಾಗಿ ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ನಡೆ ಇವತ್ತು ನಾವು ಕರ್ನಾಟಕದ ನಡೆ ಅನ್ನೋದರ ಜೊತೆಯಲ್ಲಿ ನಮ್ಮ ಹೋರಾಟದ ನಡೆ ಯಾವ ಕಡೆ ಸಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಭಾಳ ಸಂಕ್ಷಿಪ್ತವಾದಂಥ ಒಂದು ಚರ್ಚೆಗಳನ್ನು ಮಾಡಬೇಕಾಗಿದೆ. ನಾನು ನೋಡಿದಾಗ ನನಗೆ ಭಾಳಷ್ಟು ಸಂತೋಷ ಒಂದು ಕಡೆ ಮತ್ತೊಂದು ಕಡೆ ನೋವು ಕಾಣ್ತಿದೆ. ಈ 50 ವರ್ಷದ ಅನುಭವದಲ್ಲಿ ಈ ಸರ್ಕಾರ ನಡೆದು ಬಂದಂಥ ಹಾದಿ, ಸರ್ಕಾರ ಅಭಿವೃದ್ಧಿ ಮಾಡಿದಂಥ ಹಾದಿಗಳನ್ನ ಭಾಳಷ್ಟು ಮೆಚ್ಚುವಂಥದ್ದು. ಇವತ್ತು ಅದನ್ನು ಭಾಳ ಸಂಕ್ಷಿಪ್ತವಾಗಿ ನಮ್ಮ EDN.com ಅವರು ವರದಿ ಮಾಡಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ನನಗೆ ನೋವಿನ ಸಂಗತಿ ಏನು ಅಂತ ಕೇಳಿದರೆ 50 ವರ್ಷಗಳಾದರೂ ಕೂಡ ನಮ್ಮ ಬಡವರಿಗೆ ಇನ್ನೂ ಕೂಡ ಬದುಕುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅನ್ನೋದು ಅದೊಂದು ಕಡೆ ನೋವಿದೆ. ಇವತ್ತು ಪ್ರತಿಯೊಂದು ಕೂಡ ಸಂದರ್ಭದಲ್ಲಿ ಭೂಮಿ ಶ್ರೀಮಂತರ ಪಾಲಾಗ್ಬಿಟ್ಟಿದೆ. ಈಗ ನಮ್ಮ ನಿರ್ವಹಣಾ ಪ್ರಸಾರ ಅವರು 30,000 ಎಕರೆ ಜಾಗಗಳು ಇವತ್ತು ಉಳ್ಳವರ ಪಾಲಾಗಿದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿಗಳನ್ನ ಇವತ್ತು ಕೊಟ್ಟಿದ್ದಾರೆ. ಇದನ್ನು ತಿಳ್ಕೊಂಡಾಗ ನಮಗೆ ಇವತ್ತು ನೋಡಿ, ನಾವು ಒಂದು 2 ಎಕರೆ ಜಾಗದಲ್ಲಿ ಕೂತ್ಕೊಂಡು 200 ಕುಟುಂಬಗಳು 450 ಕುಟುಂಬಗಳು ಇಲ್ಲಿ ಇವತ್ತು ಕೂತ್ಕೊಂಡು ನಮಗೆ 3 ಸೆಂಟ್ ಜಾಗ ಕೊಡಿ, ಕನಿಷ್ಠ ಒಂದು ಸೂರು ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇವತ್ತು ನಾವು ಬಂದಿದ್ದೀವಿ. ಆದರೆ ಪರಿಸ್ಥಿತಿ ಏನಂತ ಕೇಳಿದ್ರೆ ಇವತ್ತು ನಾವು ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಸರ್ಕಾರಗಳನ್ನ ಆಯ್ಕೆ ಮಾಡಿದಂಥವ್ರು ನಾವಾಗಿದ್ದೀವಿ. ಆದರೆ ಆಯ್ಕೆ ಮಾಡಿದಂಥ ಜನಗಳು ಭಿಕ್ಷುಕರಾಗಿ ಇವತ್ತು ಕೂಡ ಇಲ್ಲಿ ಒಂದು ನಮಗೆ ನೆರೆ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇವತ್ತು ನಮ್ಮನ್ನು ತಂದಿದ್ದಾರೆ. ಆದರೆ ಇವತ್ತು ಇಲ್ಲಿ ಈ ಸಭೆಗೂ ಕೂಡ ಸಂಬಂಧಪಟ್ಟಂಥ ಇದನ್ನು ಆಳುವಂಥ ನಮ್ಮ ಜಿಲ್ಲಾ ಆಡಳಿತವನ್ನು ಆಳುವಂಥ ಶಾಸಕರುಗಳು ಬರಬೇಕಾಗಿತ್ತು. ಆ ಶಾಸಕರು ಈ ಸಭೆಗಳಲ್ಲಿ ಭಾಗವಹಿಸಿರಬೇಕಾಗಿತ್ತು, ಅಥವಾ ಆಳುವ ಆಡಳಿತ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಸಭೆಯಲ್ಲಿ ಇರಬೇಕಾಗಿತ್ತು. ಆದರೆ ಯಾರೂ ಕೂಡ ಇಲ್ಲಿ ಇಲ್ಲ. ಯಾಕೆಂತ ಕೇಳಿದರೆ ನಾವು ಅವರಿಗೆ ಆಳುವ ಅಧಿಕಾರಗಳನ್ನು ಮಾತ್ರ ಕೊಟ್ಟಿದ್ದೀವಿ. ಆದರೆ ನಮ್ಮ ಬದುಕನ್ನು ಕಾಣುವಂಥ ನಾಯಕರನ್ನು ಇವತ್ತು ನಾವು ಎಲ್ಲೂ ಕೂಡ ಮಾಡಿದ್ದೇವೆ. ಇವತ್ತು ನಾವು ಹೋರಾಟದ ಭಾಗವಾಗಿ ಹಲವು ಸಂಘಟನೆಗಳನ್ನ ಕಟ್ಕೊಂಡಿದ್ದೀವಿ. ಆದರೆ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಸಂಘಟನೆ ನಾಯಕರು ಕೂಡ ರಾಜಕೀಯದ ಗುಲಾಮರಾಗಿಬಿಟ್ಟಿದ್ದಾರೆ. ಇದು ಭಾಳ ದುರಂತದ ಕಥೆಗಳು. ಯಾಕೆಂತ ಕೇಳಿದರೆ ಇವತ್ತು ತನ್ನವರನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದಂಥ ನಾಯಕರು ನಮ್ಮ ಕೊಡಗಿನಲ್ಲಿ ಇತ್ತೀಚೆಗೆ ಬೆಳೀತಿದ್ದಾರೆ. ಇದನ್ನು ನನಗೆ ನಿಜವಾಗ್ಲೂ ಇದನ್ನು ಆಲಿಸಿದಾಗ ನಿಜವಾಗ್ಲೂ ತುಂಬಾ ನೋವು ತರುವಂಥ ವಿಚಾರಗಳು. ಇವತ್ತು ಭೂಮಿ ಹೋರಾಟ ಮಾಡಬೇಕಾಗಿದೆ. ಇವತ್ತು ನಮ್ಮ ಇರುವಂಥ ಭೂಮಿ ಸರ್ಕಾರಿ ಭೂಮಿ, ನಮ್ಮ ಭೂಮಿ, ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಬೇಕಾದ್ರೆ ಇವತ್ತು ಕೊನೆಯ ಅಂಚಿಗೆ ತಲುಪಿಬಿಟ್ಟಿದ್ದೀವಿ. ಇವತ್ತು ಸರ್ಕಾರ ಇನ್ನು ಯಾವುದೇ ರೀತಿಯ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳಿದರೆ ನಮ್ಮ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ಅಮಾಯಕರಾಗಿ ಇರುವಂಥ, ಭೂಮಿ ಕಳ್ಕೊಂಡಿರುವಂಥವರು, ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗದಂಥವರು ಇವತ್ತು ನಾವೆಲ್ಲ ಕೂತ್ಕೊಂಡಿದ್ವಿ. ಆದರೆ ಇಲ್ಲಿ ನಾಯಕತ್ವ ಇರುವಂಥವರು, ಜ್ಞಾನಿಗಳು ಮತ್ತು ಸಾಹಿತಿಗಳು ಪ್ರತಿಯೊಬ್ಬರು ಕೂಡ ನಾವು ಇದ್ದೀವಿ. ಆದರೆ ನಮಗೆ ಅಲ್ಲಿ ಭೂಮಿ ಕಳ್ಕೊಂಡಿದ್ದೀವಿ. ಇನ್ನು ನಾವು ಮುಂದಿನ ಹೋರಾಟಗಳು ಏನು ಅನ್ನೋದ್ರ ಬಗ್ಗೆ ನಾವು ಆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಿಲ್ಲ, ಆ ತಯಾರಿಕೆಗಳನ್ನ ಮಾಡಲಿಲ್ಲ, ಅದರ ಕಡೆ ನಾವು ಚರ್ಚೆಗಳು ಮಾಡಲಿಲ್ಲ. ಅದರಿಂದಾಗಿ ಇವತ್ತು ನಾವು ಆ ಚರ್ಚೆಗಳನ್ನು ಮಾಡಬೇಕಾಗಿದೆ. ಇನ್ನು ಕನಿಷ್ಠ ದಿನಗಳಿರೋದು. ಈ ಕನಿಷ್ಠ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ಗುತ್ತಿಗೆ ಭೂಮಿ, ಈ ಗುತ್ತಿಗೆ ಭೂಮಿ ಅನ್ನೋದನ್ನು ಭಾಳ ಸಲೀಸಾಗಿ ಸರ್ಕಾರ ಎಷ್ಟು ನಯವಂಚನೆಯ ಸರ್ಕಾರಗಳು ಇದುವರೆಗೆ ಏನು ಆಡಳಿತ ಮಾಡಿದೆ, ಎಲ್ಲ ಸರ್ಕಾರಗಳು ಕೂಡ 50-70 ವರ್ಷಗಳ ಸ್ವಾತಂತ್ರ್ಯದ ನಂತರದ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಬಡವರನ್ನು ನಯವಾಗಿ ವಂಚಿಸಿ ಸ್ವತಂತ್ರ ಪೂರ್ವದಲ್ಲಿ ನಾವು ಯಾವ ರೀತಿ ನಮ್ಮ ನಾಗಜನಾಂಗ ಈ ದೇಶದಲ್ಲಿ ಬದುಕ್ತಿದ್ರೋ ಆ ಮಟ್ಟಕ್ಕೆ ಮತ್ತೆ ನಮ್ಮನ್ನು ನಯವಾಗಿ ತಳ್ಳುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವತ್ತು ನಾವು ನಮ್ಮ ಅಂಬೇಡ್ಕರ್ ಅವರ ಬದುಕಿನ ಚರಿತ್ರೆಗಳು ಯಾವ ರೀತಿ ವಿದ್ಯೆಗಾಗಿ ಅವರೇ ಹೋರಾಟಗಳನ್ನ ಮಾಡಿದರು, ಬದುಕಿಗಾಗಿ ಹೋರಾಟ ಮಾಡಿದರು, ಈ ಜನಾಂಗವನ್ನು, ಈ ಶೋಷಿತ ಸಮುದಾಯವನ್ನು ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿ ಕಷ್ಟಪಟ್ಟಿದ್ದರು, ಆ ಕಷ್ಟಗಳಿಂದ ಈ 78 ವರ್ಷಗಳ ನಡೆಯನ್ನು ನಾವು ನಡೆದಿದ್ದೀವಿ. ಆದರೆ ಮತ್ತೆ ಕೂಡ ಅಂಬೇಡ್ಕರ್ ಅವರು ನಮ್ಮಿಂದ ದೂರ ಆದ ನಂತರದಲ್ಲಿ ಮತ್ತೆ ನಾವು ನಿಧಾನಗತಿಯಲ್ಲಿ ಮತ್ತೆ ಅದೇ ಸ್ಥಾನಕ್ಕೆ ಬಂದು ತಲುಪುವಂಥ ದಿನಗಳು ಇವತ್ತು ಬರ್ತಿದೆ. ಯಾಕೆಂತ ಕೇಳಿದ್ರೆ ಒಂದು ಕಡೆ ಎಜುಕೇಷನ್ ಇಲ್ಲ ಅಂತ ಹೇಳೋದಕ್ಕೆ ಕಾರಣಗಳು ಏನು ಅಂತ ನಮ್ಮ ಜನಗಳಿಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಎಜುಕೇಷನ್ ಇಲ್ಲದಿರಲಿಕ್ಕೆ ಕಾರಣ ಬೇರೆ ಏನಿಲ್ಲ, ನಮ್ಮ ಆರ್ಥಿಕತೆ ಇರಬೇಕಾಗಿದ್ದರೆ ನಮ್ಮಲ್ಲಿ ಭೂಮಿ ಇರಬೇಕಾಗಿತ್ತು. ಅಂಬೇಡ್ಕರ್ ಅವರು ಅವತ್ತೇ ಸಮಾನತೆಯ ಒಂದು ಸಂದೇಶಗಳನ್ನ ಕೊಟ್ಟಿದ್ದರು. ಜೈ ಭೀಮ್ ಅನ್ನೋದರ ಸಂಕೇತವಾಗಿ ನಮಗೆ ಅದನ್ನು ಕೊಟ್ಟಿದ್ದರು. ಆದರೆ ಇವತ್ತು ಆ ಜೈ ಭೀಮ್ ಅನ್ನೋ ಪದಗಳ ಅರ್ಥಗಳು ನಮಗೆ ಯಾರಿಗೂ ಗೊತ್ತಿಲ್ಲ. ಆ ಸಮಾನತೆಯ ಸಂದೇಶಗಳು ನಮಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಸಮಾನತೆ ಅಂದರೆ ಆ ಪದದ ನಿಜವಾದ ಅರ್ಥ ಏನು ಅಂತ ಕೇಳಿದರೆ, ಈ ದೇಶದ ಸರ್ವ ಸಂಪತ್ತುಗಳು ಕೂಡ ನಮ್ಮ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕಾಗಿತ್ತು. ಹಂಚಿಕೆ ಆಗದಿರೋದೇ ಇವತ್ತು ನಾವು ನಮ್ಮ ಈ ಒಂದು ಬಡತನಕ್ಕೆ ಕಾರಣ ಆಗಿದೆ. ಈ ದೇಶದ ಬಡತನ
ಎಜುಕೇಷನ್ ಇವತ್ತು ಈ ತಿಳುವಳಿಕೆಯ ಕೊರತೆಯಿಂದ ಆಗಿದೆ. ಇವತ್ತು ಭೂಮಿ ಸರಿಯಾದ ರೀತಿಯಲ್ಲಿ ಇದ್ದಿದ್ರೆ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗ್ತಿದ್ರು, ಉನ್ನತ ಸ್ಥಾನದಲ್ಲಿ ಅಧಿಕಾರಗಳನ್ನ ಅವರು ಮಾಡ್ತಿದ್ರು. ಆ ಉನ್ನತ ಸ್ಥಾನದ ಅಧಿಕಾರಗಳು ಮಾಡಬೇಕಾದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಷನ್ ಬೇಕಾಗಿತ್ತು. ಆ ಎಜುಕೇಷನ್ ಕೊಡಲಿಕ್ಕೆ ನಮ್ಮ ಪೂರ್ವಿಕರಿಗೆಲ್ಲರಿಗೂ ಸಾಧ್ಯ ಆಗಿದ್ರೆ ಇವತ್ತು ನಾವು ಈ ಕಾಡಿನಲ್ಲಿ ಕೂತು, ಈ ಪ್ಲಾಸ್ಟಿಕ್ ಮನೆಗಳಲ್ಲಿ ಸೆಡ್ಗಳಲ್ಲಿ ಕೂತು ಒಂದು ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳುವಂಥ ದಿನಗಳು ನಮಗೆ ಬೇಕಾಗಿತ್ತಿಲ್ಲ. ನಾವು ಕೂಡ ಪ್ರತಿಯೊಬ್ಬರು ಕೂಡ ಸ್ವತಂತ್ರರಾಗಿ ಈ ದೇಶದ ಹಕ್ಕನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತು. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಚಿಂತಿಸಬೇಕಾಗಿದ್ದು, ಇವತ್ತು ಭೂಮಿ ಇಲ್ಲ, ಇರುವಂಥ ಭೂಮಿಯನ್ನು ಕೂಡ ಸರ್ಕಾರ ಗುತ್ತಿಗೆ ಆಧಾರದಲ್ಲಿ ಶ್ರೀಮಂತರ ಪರವಾಗಿ ಕೊಡಲಿಕ್ಕೆ ಮುಂದಾಗಿದೆ. ಅಂದರೆ ಅದರ ಮುಂದಿನ ಉದ್ದೇಶಗಳು ಏನಿರ್ಬೋದು ಅಂತ ಕೇಳಿದರೆ, ನಾವು ಸರ್ಕಾರ ಅಭಿವೃದ್ಧಿ ಅಂತ ಬಂದಾಗ ಒಂದು 3 ಮುಖ ಸಂಖ್ಯೆ ಆಗಿದ್ರೆ ಪಂಚಾಯಿತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತಿದೆ ಇರುವಂಥ ಭೂಮಿನ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಾಗ ಎಲ್ಲೂ ಇಲ್ಲ ಅಂದಮೇಲೆ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಒಬ್ಬ ಬಡವನಿಗೆ ಅಭಿವೃದ್ಧಿ ಮಾಡಬೇಕಾದ್ರೆ ನೀರು, ಬೆಳಕು, ರಸ್ತೆ, ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಆದರೆ ಅದಕ್ಕೆ ಬೇಕಾದಂಥ ದಾಖಲಾತಿ ಅಂದರೆ ಅವನು ವಾಸ ಮಾಡ್ತಿರುವಂಥ ಮನೆಯ ಕಂದಾಯ, ಅಂದರೆ ಅವನು ಕಂದಾಯದಾರನಾಗಿದ್ದಾಗ ಮಾತ್ರ ಅಭಿವೃದ್ಧಿಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಆ ಒಂದು ಹಕ್ಕನ್ನು ನಾವು ಕಳ್ಕೊಂಡಿದ್ದೀವಿ. ನಮಗೆ ಕೂಡಲಿಕ್ಕೆ ನಮ್ಮದೇ ಆದಂಥ ಸ್ವಂತ ನೆಲೆ ಇಲ್ಲ ಅಂತ ಕಂಡಾಗ ಅವನು ಈ ದೇಶದ, ಈ ನಾಡಿನ ಅನಾಗರಿಕ, ಅಂದರೆ ಅವನು ನಾಗರಿಕ ಅನಿಸ್ಕೊಳ್ಳಿಕ್ಕೆ ಎಲ್ಲೂ ಸಾಧ್ಯ ಆಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಹೋರಾಟಗಳನ್ನ ಅನಿವಾರ್ಯ ಕಾರಣದಿಂದ ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿಯಲ್ಲಿದ್ದೀವಿ. ಅದರಿಂದಾಗಿ ನಾವು ಇವತ್ತು ಒಂದು ನೆಪ ಮಾತ್ರ ಈ ಸಂದರ್ಭದಲ್ಲಿ ನಾವು ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡೋದರ ಮುಖಾಂತರ ಒಂದು ನೆಪವನ್ನು ನೆಪಕ್ಕಾಗಿ ನಾವು ಇದನ್ನು ಮಾಡಿದ್ದೀವಿ. ಆದರೆ ಈ ಪುಸ್ತಕಕ್ಕೆ ಭಾಳಷ್ಟು ಮೌಲ್ಯ ಇದೆ, ಭಾಳಷ್ಟು ಘನತೆ ಇದೆ, ಗೌರವ ಇದೆ. ಇಂಥ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡಲಿಕ್ಕೆ ಭಾಳಷ್ಟು ಆಲೋಚನೆಗಳನ್ನ ಮಾಡಿ ಈ ಪುಸ್ತಕಗಳನ್ನ ಇವತ್ತು ತಂದಿದ್ದಾರೆ. ಇದರಲ್ಲಿ ಭಾಳಷ್ಟು ವಿಚಾರಗಳಿದ್ದಾವೆ. ಈ ವಿಚಾರಗಳನ್ನ ಕೂಡ ಓದಿಕೊಳ್ಳೋದರ ಮುಖಾಂತರ ನಮ್ಮ ದೇಶದಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸಲಿಕ್ಕೆ, ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಶೋಷಣೆಗಳನ್ನ ಧಿಕ್ಕರಿಸಲಿಕ್ಕಿರುವಂಥ ವಿಚಾರಗಳು ಇದರ ಅಡಕವಾಗಿದ್ದಾವೆ. ಇಂಥ ಒಂದು ಪುಸ್ತಕಗಳನ್ನ ಉತ್ತಮವಾಗಿರುವಂಥ ನಮ್ಮ ರಾಜ್ಯ ನಾಯಕರಾಗಿರುವಂಥ ನಮ್ಮ ವಾತ್ಸರ್ ಅವರು ಭಾಳ ಮುತುವರ್ಜಿ ವಹಿಸಿ ಈ ನಮ್ಮ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ಮತ್ತು ಜನಶಕ್ತಿ ಮತ್ತು ಇನ್ನು ಹಲವು ಸಂಘ ಸಂಸ್ಥೆಗಳನ್ನು ಒಂದುಗೂಡಿ ಹಲವು ಚಿಂತನೆಗಳನ್ನ ಒಂದುಗೂಡಿಸಿ ಈ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇಂಥ ಪುಸ್ತಕದಲ್ಲಿ ಇರುವಂಥ ಹಲವು ವಿಚಾರಗಳನ್ನ ನಾವು ಓದೋದರ ಮುಖಾಂತರ, ತಿಳ್ಕೊಳ್ಳೋದರ ಮುಖಾಂತರ ನಮ್ಮ ಹೋರಾಟಗಳನ್ನ ಭಾಳಷ್ಟು ದೀರ್ಘಕಾಲವಾಗಿ ಗಟ್ಟಿತನದಿಂದ ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಇದೆ. ಅದರಿಂದ ಈ 50 ದಿನಗಳ ಹೋರಾಟದ ಭಾಗವಾಗಿ ಇವತ್ತು ನಾವು ಏನಲ್ಲಿ ಒಂದು ವೇದಿಕೆಗಳನ್ನು ಮಾಡಿದ್ದೀವಿ. ಈ ವೇದಿಕೆಯ ಮುಂದಿನ ಚರ್ಚೆಯಾಗಿ ನಾವು ಈ ಗುತ್ತಿಗೆ ಆಧಾರವನ್ನು ಗುತ್ತಿಗೆ ಕೊಡುವಂಥ ಭೂಮಿಯನ್ನು ತಕ್ಷಣ ರದ್ದು ಮಾಡಿ, ಈ ಭೂಮಿ ಬಡವರಿಗೆ ಸೇರಬೇಕಂತ ಭೂಮಿ, ಈ ಬಡವರಿಗೆ ಇವತ್ತೇನು ಸರ್ಕಾರ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವೊಂದು ಯೋಜನೆಗಳನ್ನ ಮತ್ತು ಒಂದು ಕಡತಗಳನ್ನ ಮತ್ತು ಸರ್ಕಾರಕ್ಕೆ ಒಂದು ಒತ್ತಡಗಳನ್ನ ತರುವಂಥ ಕೆಲಸಗಳನ್ನ ಮಾಡಬೇಕಾಗಿದೆ. ಅದು ಏನಂತ ಕೇಳಿದರೆ, ನಾನು ಈಗಾಗಲೇ ನಮ್ಮ ನಾಯಕರ ಎಲ್ಲರ ಸಮ್ಮುಖದಲ್ಲಿ ಮಾತಾಡಿದ್ದೇನೆ. ಪ್ರತಿ ಪಂಚಾಯತಿನಲ್ಲೂ ಕೂಡ 50 ಎಕರೆ ಜಾಗಗಳನ್ನ ನಿವೇಶನಕ್ಕಾಗಿ ಕಾಯ್ದಿರಿಸಬೇಕು ಅಂತೇಳಿ. ಆ ಕಾಯ್ದಿರಿಸಿದಾಗ ಒಂದು 50 ವರ್ಷಗಳ ಕಾಲ ಯಾವುದೇ ಪಂಚಾಯಿತಿಯ ಅಧಿಕಾರದಲ್ಲಿ ಬಂದಾಗ ಆ ಫಲಾನುಭವಿಗಳಿಗೆ ನಿಜವಾದ ನೈಜ ಫಲಾನುಭವಿಗಳನ್ನ ಹುಡುಕಿ ಕನಿಷ್ಠ ಅವರಿಗೆ ಒಂದು 3 ಮುಕ್ಕಾಲು ಸೆಂಟ್ ಜಾಗನಾದರೂ ಕೊಟ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅಂಥ ಕೆಲಸಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆ ಭಾಳಷ್ಟು ಇರೋದರಿಂದ ಈ ಹೋರಾಟಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಸ್ನೇಹಿತರಾದಂಥ ಮೋಹನ್ ಸರ್ ಅವರು ಭಾಳ ದಿನಗಳಿಂದ ನಮ್ಮ ಜೊತೆ 10-15 ದಿನಗಳಿಂದ ಸಕ್ರಿಯವಾಗಿ ನಮ್ಮ ಈ ಹೋರಾಟದಲ್ಲಿ ಭಾಗಿಯಾಗಿ ಈ ಚಿಂತನೆಗಳನ್ನ ಒಳಗೊಂಡು ಕೆಲಸಗಳನ್ನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ತುಂಬ ಒಂದು ಭಯ ಹುಟ್ಟಿಸುವಂಥ ಕೆಲಸಗಳನ್ನ ನೀವು ಇವತ್ತು ನಿನ್ನೆ ದಿನ ನಡೆದಿರುವಂಥ ಘಟನೆಗಳು ಕೂಡ ನಾನು ಇಲ್ಲಿ ವಿವರಣೆ ಮಾಡಿಸಬೇಕಾಗುತ್ತೆ. ನನ್ನ ಸ್ನೇಹಿತರಾದಂಥ, ನನ್ನ ಒಡನಾಡಿಗಳಾಗಿರುವಂಥ, ನನ್ನ ಈ ವೇದಿಕೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಕ್ರಿಯ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿರುವಂಥ ಕಿರಣ್ ಅವರ ಮೇಲೆ ನಿನ್ನೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆಗಳು ಈಗ ಯಾರಿಗೂ ಇಲ್ಲಿ ಗೊತ್ತಿಲ್ಲ. ನಿನ್ನೆ ರಾತ್ರಿ ಏನು ಘಟನೆ ನಡೀತೆ ಅಂತ ಕೇಳಿದರೆ, ಕಿರಣ್ ಅವರು ಇಲ್ಲಿ ಹೋಗುವಂಥ ಸಮಯಗಳನ್ನ ಅಂದಾಜು ಮಾಡಿಕೊಂಡು ಆ ಒಂದು ದಾರಿ ತಡೆದು ಅವರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಒಂದು ಪ್ರಯತ್ನ ಪಡ್ತಾರೆ. 12:30 ಗಂಟೆಯ ಸಮಯದಲ್ಲಿ ಅವರು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವರನ್ನು ರಸ್ತೆಯಲ್ಲಿ ತಡೆದು ಅವರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಸಂಚು ಹಾಕಿರುವಂಥವರು ಈ ಭೂಮಾಲೀಕರು. ಅಂದರೆ ಈ ಭೂಮಿಯನ್ನು, ಸರ್ಕಾರ ಭೂಮಿಯನ್ನು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರ ಮಕ್ಕಳ ಒಂದು ಯುವ ತಂಡ ಇವ್ರನ್ನ ರಸ್ತೆ ತಡೀತಿದೆ. ರಸ್ತೆ ತಡೀಲಿಕ್ಕೆ ಸಂಚು ಮಾಡಿದ ಸಂದರ್ಭದಲ್ಲಿ ಆ ಪಕ್ಕದಲ್ಲಿರುವಂಥ ಸ್ನೇಹಿತರಾಗಿರುವಂಥ ಪ್ರವೀಣ್ ಅನ್ನೋ ಒಬ್ಬ ಹುಡುಗ, ಅವರ ತಾಯಿ ಆ ವ್ಯಕ್ತಿಯ ಆ ಕಡೆ ಸಂಚರಿಸುವುದನ್ನು ಗೋಚರವಾಗಿ
ತಕ್ಷಣದಲ್ಲಿ ಅವರಿಗೆ ಫೋನ್ನ ಮುಖಾಂತರ ಮಾಡಿ ಕರೆ ಮಾಡಿ, ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಆ ಕಡೆಗೆ ತಿರುಗಾಡ್ತಿದ್ದಾರೆ ರಾತ್ರಿ ವೇಳೆ, ಇವ್ರು ಯಾರು ಅಂತ ಸ್ವಲ್ಪ ತಕ್ಷಣದಲ್ಲಿ ಬಂದು ನೋಡು ಅಂತೇಳಿ ಮಗನ ಕರೀತಾರೆ. ಮಗನ ಕರೆದಾಗ ಮಗ ಅಲ್ಲಿ ಬಂದು ನೋಡಿದಾಗ ಈತ ಅಲ್ಲಿ ಓಡಾಡ್ತಿರುವಂಥದ್ದು ಸುಳಿ ಸಿಗುತ್ತೆ. ಲೈಟು ಟಾರ್ಚ್ ಬಿಟ್ಟ ತಕ್ಷಣವೇ ಅವನು ಓಡಿ ಹೋಗಿರೋದನ್ನ ಕಂಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಕಿರಣ್ ಕೂಡ ಇಲ್ಲಿ ಏನು ಪೆಗ್ಗೋಲಿ ವಾಟದಿಂದ ಅವನು ಹೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲೇ ನಿಂತು ಆ ವ್ಯಕ್ತಿಗಳನ್ನ ಇವರು ತಂಡ ಹಿಡಿದು ಅಲ್ಲಿ ಅವ್ರನ್ನ ಹಿಡಿದ ನಂತರದಲ್ಲಿ ವಿಚಾರಣೆ ಮಾಡಿದ ನಂತರದಲ್ಲಿ ಗೊತ್ತಾಗುತ್ತೆ ಅವನ ಕೈಯಲ್ಲಿ ಮಾರಕಾಸ್ತ್ರಗಳು ಇರ್ತವೆ, ಪೆಟ್ರೋಲ್ಗಳು ಇರ್ತವೆ. ಮಾರಕಾಸ್ತ್ರ ಅಂದರೆ ಕತ್ತಿ ಮತ್ತು ಪೆಟ್ರೋಲ್ ಒಂದು ಬಾಟಲ್ ಪೆಟ್ರೋಲ್ಗಳನ್ನ ಇಟ್ಕೊಂಡಿರ್ತಾರೆ. ಇದರ ಉದ್ದೇಶಗಳು ಏನು ಅಂತ ಗೊತ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಲ್ಲಿನ ಕಾರ್ಯಕರ್ತರು ಎಲ್ಲ ಸೇರಿ ಅವರನ್ನ ಬಂಧಿಸಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಕೇಳಿದರೆ ಅವರು ಯಾವುದೋ ಒಂದು ಸಭೆ ಸಮಾರಂಭಗಳ ಮುಗಿಸಿ ಬರ್ತಿದ್ದಂಥದ್ದು. ಮತ್ತು ಅವರು ಮನೆಗೆ ಹೋಗ್ತಿರೋಂಥ ಸಂದರ್ಭದಲ್ಲಿ ಅವ್ರನ್ನ ಇವರು ಹುಡುಗರು ಏನೋ ತಡೆದು ಇದು ಮಾಡಿದ್ದಾರೆ. ಎಷ್ಟು ಸರ್ಕಾರ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಎಷ್ಟು ಶ್ರೀಮಂತರ ಪರ ವಹಿಸ್ಕೊಂಡಿದ್ದಾರೆ, ಈ ಅಧಿಕಾರಿಗಳ ಪರ ವಹಿಸ್ಕೊಂಡಿದ್ದಾರೆ ಮತ್ತು ಭೂ ಮಾಲೀಕರ ಪರ ವಹಿಸ್ಕೊಂಡಿದ್ದಾರೆ, ರಾಜಕೀಯವನ್ನು ಬೆಳೆಸ್ಕೊಂಡಿದ್ದಾರೆ. ಅಂದರೆ ಬಡವರ ಮೇಲೆ ಎಷ್ಟು ಸುಲಿಗೆ ಮತ್ತು ದೌರ್ಜನ್ಯಗಳು ಇನ್ನು ಮುಂದೆ ನಡಿಬಹುದು ಅನ್ನೋದ್ರ ಬಗ್ಗೆ ಭಾಳ ನಾವು ಎಚ್ಚರಗೊಳ್ಳಬೇಕಾಗಿದೆ. ಇವತ್ತು ನಾನು ಪೊಲೀಸ್ ವರಿಷ್ಠಾಧಿಕಾರಿಯವರ ಗಮನಕ್ಕೆ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಗಮನಕ್ಕೆ ತರಬೇಕಂತ ಅನಿವಾರ್ಯತೆ ಇದೆ. ಇವತ್ತು ಬಡವರಿಗೆ ಎಲ್ಲೂ ಕೂಡ ರಕ್ಷಣೆ ಇಲ್ಲ. ನಿಮ್ಮ ಪೊಲೀಸ್ ಇಲಾಖೆ ಯಾವುದೇ ರೀತಿಯಲ್ಲಿ ಬಡವರನ್ನ ರಕ್ಷಣೆ ಮಾಡ್ತಿಲ್ಲ. ಇವತ್ತು ಬಂಡವಾಳಶಾಹಿಗಳನ್ನ ಮತ್ತು ರಾಜಕಾರಣಿಗಳನ್ನ, ಭೂ ಮಾಲೀಕರನ್ನ ನೀವು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಪೊಲೀಸ್ ಇಲಾಖೆ ಬಡವರಿಗೆ ರಕ್ಷಣೆ ಕೊಡಲಿಕ್ಕೆ ತಯಾರಾಗಿಲ್ಲ. ತಕ್ಷಣದಲ್ಲಿ ನೀವು ಅದರ ಬಗ್ಗೆ ಕ್ರಮ ತಗೊಳ್ಬೇಕು. ಈ ಯಾವುದೇ ಇಂಥ ಘಟನೆಗಳು ನಡೆದಾಗ ಅವರಿಗೆ ರಕ್ಷಣೆ ಕೊಡಬೇಕು. ಮತ್ತು FIR ಮಾಡುವಂಥ ಸಂದರ್ಭದಲ್ಲಿ ಕೂಡ FIR ಮಾಡುವಂಥ ಸಂದರ್ಭವನ್ನು NCR ಮಾಡೋದರ ಮುಖಾಂತರ ದಾರಿ ತಪ್ಪುವಂಥ ಕೆಲಸಗಳನ್ನ ನಿಮ್ಮ ಇಲಾಖೆ ಮಾಡ್ತಿದೆ. ಅದಕ್ಕೆ ಉದಾಹರಣೆ ನಿನ್ನೆ ನಡೆದಿರುವಂಥ ಘಟನೆಗಳು. ಇಂಥ ಘಟನೆಗಳನ್ನ ಮತ್ತೆ ನೀವು ಮರುಕಳಿಸಿದರೆ ನಿಮ್ಮ ಇಲಾಖೆ ವಿರುದ್ಧ ನಾವು ಹೋರಾಟಗಳು ಮಾಡಬೇಕಾಗುತ್ತೆ. ನಿಮ್ಮ ಇಲಾಖೆ ವಿರುದ್ಧ ರಾಜ್ಯ ಕಮಿಷನರ್ ಅವರಿಗೆ ಕೂಡ ಆ ಮಾಹಿತಿಗಳನ್ನು ತಲುಪಿಸಬೇಕಾಗುತ್ತೆ. ಅದರಿಂದ ತಕ್ಷಣದಲ್ಲಿ ಏನು ಇವತ್ತು ನಿನ್ನೆ ನಡೆದಿರುವಂಥ ಘಟನೆಗಳಿದ್ದಾವೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ಇಂಥ ಕಿಡಿಗೇಡಿಗಳನ್ನ ತಕ್ಷಣದಲ್ಲಿ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಬಡವರಿಗೆ ರಕ್ಷಣೆ ಕೊಡಬೇಕು. ಇನ್ನು ಹಲವು ರೀತಿಯ ಹೋರಾಟಗಳು ಮಾಡಿದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಕೂಡ ಈ ಬಡವರ ಮೇಲೆ ದೌರ್ಜನ್ಯಗಳು, ದಬ್ಬಳಿಕೆಗಳು ನಡೀತಿದ್ದಾವೆ. ಇವತ್ತು ಭೂಮಿ ಹೋರಾಟ ಮಾಡ್ತಿದ್ದೀವಿ. ಭೂಮಿ ಹೋರಾಟಗಳನ್ನ ತಡಿಲಿಕ್ಕೆ ಇವತ್ತು ಕೆಲಸದ ನೆಪದಲ್ಲಿ ಬಡವರನ್ನ ಭಾಳಷ್ಟು ಇಲ್ಲಿಂದ ಲೈನ್ ಮನೆಗಳಿಂದ ಹೊರಗಡೆ ಬರದ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ. ಆದರೆ ಬಡವರಾದಂಥ ತಾವುಗಳು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ಹೋರಾಟದಿಂದ ನಿಮ್ಮ ಬದುಕನ್ನು ಕಟ್ಕೊಳ್ಬೋದು. ಒಂದು ದಿನದ ದುಡಿಮೆಂತೆ ನಿಮ್ಮ ಒಂದು ದಿನದ ಹಸಿವು ದೊಡ್ಡದಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಬದುಕಬೇಕಾದಂಥ ಕನಿಷ್ಠ ಒಂದು ಭೂಮಿಯನ್ನು ಪಡ್ಕೊಂಡ್ರೆ ನೀವು ಒಂದು ದಿನದ ಹಸಿವಿಗಿಂತ ನಿಮ್ಮ ಜೀವನದ ಸಂಪೂರ್ಣವಾದ ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮಕ್ಕಳನ್ನು ಮುಂದಿನ ಬದುಕಿನಲ್ಲಿ ಅವರ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಹೆಚ್ಚಿನದಾಗಿ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ. ವೇದಿಕೆ ಮುಂಭಾಗದಲ್ಲಿರುವ ತಾವುಗಳೆಲ್ಲ ಅರ್ಥ ಮಾಡ್ಕೊಳ್ಳಿ. ಈ ಈ ಹೋರಾಟ ಕೇವಲ ನಮ್ಮ ಒಂದು ದಿನದ ಹೋರಾಟ ಅಲ್ಲ. ಇದು ಶ್ರೀಮಂತ ಮತ್ತು ಬಡವರ ಮೇಲೆ ಮಧ್ಯೆ ನಡೆಯುತ್ತಿರುವಂಥ ಹೋರಾಟ ಇದು. ಇದನ್ನು ತಾವುಗಳೆಲ್ಲ ಅರ್ಥೈಸ್ಕೊಂಡು ಇನ್ನು ಹೆಚ್ಚಿನದಾಗಿ ಕೊಡಗಿನಲ್ಲಿ ಒಂದು ದೊಡ್ಡ ಕ್ರಾಂತಿ ಸ್ಟಾರ್ಟ್ ಮಾಡಬೇಕಾಗಿದೆ. ಆ ಕ್ರಾಂತಿ ಬಡವರ ಬದುಕು ಮತ್ತು ಬಡವರ ಬಡವರಿಗೆ ಭೂಮಿಗಾಗಿ ಹೋರಾಟ ಹೊರತು ಬೇರೆ ಯಾವುದೂ ಅಲ್ಲ. ಆದರೆ ಇಲ್ಲಿ ಸರ್ಕಾರ ರಾಜಕೀಯವಾಗಿ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಹಲವು ರೀತಿಯಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ಯಾರು ಕೂಡ ನೀವು ಕಿವಿ ಕೊಡಬೇಡಿ. ನೀವು ಗಟ್ಟಿಯಾಗಿ ಯಾರು ಕೂಡ ನೀವು ಹತಾಶರಾಗೋದು ಬೇಡಿ. ಇವತ್ತು ಮೂರ್ನಾಡು ಪಂಚಾಯತಿನಲ್ಲಿ ಕೂಡ ಈ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಇಲ್ಲಿ ಭೂಮಿ ಹೋರಾಟ ಮಾಡ್ತಿದ್ದೀವಿ. ಇಲ್ಲ, ನೀವು ಭೂಮಿ ಹೋರಾಟ ಮಾಡೋದು ಬೇಡಿ. ಅಲ್ಲಿ ಹೋದಂಥವ್ರಿಗೆ ಭೂಮಿ ಕೊಡಲ್ಲ. ಮತ್ತು ನೀವು ಅಲ್ಲಿ ನಿಮ್ಮನ್ನು ದಿಕ್ಕು ತಪ್ಪಿಸ್ತಿದ್ದಾರೆ. ಪಂಚಾಯತಿ ಭೂಮಿ ಕೊಡ್ತಿದೆ. ಈ ಹಲವು ರೀತಿಯಲ್ಲಿ ನಯ ವಂಚನೆಗಳಿಂದಕ್ಕೆ ನೀವು ಬಲಿಯಾಗಬೇಡಿ. ನೀವು ನಿಮ್ಮ ಹಕ್ಕನ್ನು ಕೇಳಲಿಕ್ಕೆ ಹೋರಾಟಗಳು ಮಾಡ್ತಿದ್ದೀರಿ. ಒಂದು ದಿನದ ಹಸಿವನ್ನು ನೀವು ಯಾರು ಕೂಡ ಮನಗಾಣಬೇಡಿ. ನಿಮ್ಮ ಜೀವನದ ಹಸಿವನ್ನು ನೀಗಿಸ್ಕೊಳ್ಳಿ ಅಂತ ಹೇಳಿಕೊಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಅವಕಾಶವನ್ನು ಕಲ್ಪಿಸಲಿಕ್ಕೆ ಒಂದು ವೇದಿಕೆ ತಯಾರು ಮಾಡಿದಂಥ ನಮ್ಮ ಮೋಹನ್ ಸರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಹೇಳ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಪೆಗ್ಗೋಲಿಯ ಹೋರಾಟದ ಸಕ್ರಿಯ ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ಏನೊಂದು ಸಮಿತಿ ಮಾಡಿದ್ದೀವಿ. ಆ ಸಮಿತಿಯ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಸಕ್ರಿಯವಾಗಿ ಇಲ್ಲಿ ದುಡಿದು ಈ ಒಂದು ವೇದಿಕೆಗಳನ್ನ ಮಾಡಿದ್ದಾರೆ. ಇಲ್ಲಿ ಬಂದಿರುವಂಥ ಈ ವೇದಿಕೆಯಲ್ಲಿ ಬಂದಂಥ ಎಲ್ಲ ನಮ್ಮ ಬಂಧು ಬಳಗದವರಿಗೆ ಎಲ್ಲ ವ್ಯವಸ್ಥೆಗಳಲ್ಲಿ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಈ ಒಂದು ನನ್ನ ಒಡನಡಿಗಳಾಗಿರುವಂಥ ಎಲ್ಲ ನನ್ನ ಬಂಧು ಬಳಗದವರು ಮತ್ತು ಎಲ್ಲ ಇಲ್ಲಿ ಜಾತಿ ಮತ ಭೇದಗಳನ್ನ ಮರೆತು ಎಲ್ಲರೂ ಕೂಡ ಒಬ್ಬ ಮಾನವರಾಗಿ ಈ ಒಂದು ವೇದಿಕೆಗೆ ಬಂದು ಇವತ್ತು ನಿಜವಾಗಲೂ ಒಂದು ಮಾನವರಾಗಿ ಅಂದರೆ ಕುವೆಂಪು ಅವರು ಏನು ಹೇಳಿದ್ದಾರೆ, ಆ ಒಂದು ಕುವೆಂಪು ಅವರ ಹುಟ್ಟುಹಬ್ಬಕ್ಕೆ
ಸಾರ್ಥಕತೆಯಾಗಿದೆ. ಅಂದರೆ ಅವರು ವಿಶ್ವಮಾನವರು ಅಂತ ಏನು ಹೇಳಿದ್ದಾರೆ, ವಿಶ್ವಮಾನವ ಅಂದರೆ ಒಬ್ಬ ಮನುಷ್ಯನಾಗಿ ನಾವು ಪರಿವರ್ತನೆ ಆಗಬೇಕೆ ಹೊರತು ಜಾತಿಯಾಗಿ ಧರ್ಮವಾಗಿ ನಾವು ಎಲ್ಲೂ ಕೂಡ ಪರಿವರ್ತನೆ ಆಗಬಾರ್ದು, ಒಬ್ಬ ಮನುಷ್ಯನಾಗಿ ಪರಿವರ್ತನೆ ಆಗಬೇಕು ಅನ್ನೋ ಆ ಒಂದು ಉತ್ತಮ ಒಂದು ಸಂದೇಶವನ್ನು ಇವತ್ತು ನಾವು ಕಲ್ಪಿಸಿಕೊಟ್ಟಂಥ ಈ ವೇದಿಕೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗ ಚರ್ಚೆಗೆ ಹೋಗ್ತಿದ್ದ ಒಂದು ಮಾತು, ಕರ್ನಾಟಕ ಏಕೀಕರಣದ ಕರ್ತೃ ಅಂತ ಹೇಳಿದ್ರೆ ಡಿ ದೇವರಾಜ ಅರಸು ಅವರು ಬಕರ್ ಹುಕುಂ